ಎಂಎಂ ಹಿಲ್ಸ್ನಲ್ಲಿ ಮಲೆಮಹದೇಶ್ವರ ಬೆಟ್ಟದಲ್ಲಿ ಒಂದೇ ದಿನ 5 ಹುಲಿಗಳ ಸಾವು. ತಾಯಿ ಹುಲಿ 4 ಮರಿ ಸೇರಿ ಒಟ್ಟು 5 ಹುಲಿಗಳ ಸಾವನ್ನಪ್ಪಿರುವಂಥದ್ದು. ಇದು ಗೋಮಾಂಸಕ್ಕೆ ವಿಷವನ್ನು ಬೆರೆಸಿ ಹುಲಿಗಳ ಹತ್ಯೆ ಮಾಡಿರುವಂತಹ ಶಂಕೆಯನ್ನು ಪ್ರಾಥಮಿಕ ಹಂತದಲ್ಲಿ ವ್ಯಕ್ತಪಡಿಸಲಾಗ್ತಾ ಇದೆ. ಒಂದೇ ದಿನ 5 ವ್ಯಾಘ್ರಗಳ ಮೃತದೇಹ ಪತ್ತೆ ಆಗಿರೋದು ಆಘಾತಕಾರಿ ಬೆಳವಣಿಗೆ. ದೇಶದಲ್ಲಿ ಇದೇ ಮೊದಲು, ರಾಜ್ಯದಲ್ಲ ದೇಶದಲ್ಲಿ ಇದೇ ಮೊದಲು ಇಂಥ ದುರಂತ ಸಂಭವಿಸಿರೋದು. ಅಂದರೆ ಒಂದೇ ದಿನ 5 ಹುಲಿಗಳು ಸಾವನ್ನಪ್ಪಿರೋದು. ಹುಗ್ಯಾಮ್ ವಲಯದ ಮಿನ್ಯಂ ಅರಣ್ಯದಲ್ಲಿ ಒಂದು ಘಟನೆ ನಡೆದಿದೆ. ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಅರಣ್ಯ ಇದು. ನಿಜವಾಗ್ಲೂ ಇದು ಬೇಸರದ ಸಂಗತಿ, ಆಘಾತಕಾರಿ ವಿಚಾರವೂ ಕೂಡ ಹೌದು. ಯಾಕೆ ಅಂತ ಹೇಳಿದ್ರೆ, ಹುಲಿಗಳ ಸಂರಕ್ಷಣೆಗೆ ಅಂತಾನೆ ಕೋಟಿ ಕೋಟಿ ಹಣ ವ್ಯಯ ಮಾಡಲಾಗ್ತಾ ಇದೆ. ಹುಲಿ ಸಂರಕ್ಷಣೆಯನ್ನ ಮಾಡಬೇಕು ಅಂತ ಇನ್ನಿಲ್ಲದ ಕಸರತ್ತುಗಳು ಆಗ್ತಾ ಇರೋದು. ಹುಲಿಗಳ ಸಂತತಿಯಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಅದನ್ನು ಅಭಿವೃದ್ಧಿಪಡಿಸಬೇಕು ಅಂತ ಪ್ರಯತ್ನಗಳಾಗ್ತಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲೇ ಒಂದೇ ದಿನ 5 ಹುಲಿಗಳು ಸಾವನ್ನಪ್ತವೆ ಅಂತ ಅಂದಾಗ ನಿಜವಾಗ್ಲೂ ಇದು ಬೇಸರದ ಸಂಗತಿ. ಅದು ಕೂಡ ವಿಷವನ್ನು ಹಾಕಿಯೇ ಸಾಯಿಸಲಾಗಿದೆ ಅನ್ನುವಂಥ ವಿಚಾರ ಬಹಿರಂಗ ಆಗ್ತಾ ಇರೋದು ಕೂಡ ಹಲವು ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ. ಈಗ ಒಂದು ಉನ್ನತ ಮಟ್ಟದ ಸಮಿತಿಯನ್ನು ರಚನೆ ಮಾಡಿಕೊಂಡಿದ್ದಾರೆ. ಈ ಸಮಿತಿ ಈಗ ತನಿಖೆಯನ್ನು ಮಾಡಬೇಕಾಗತ್ತೆ. ಯಾಕೆ ಹೀಗಾಯಿತು, ಏನು ಎತ್ತ ಎಲ್ಲವನ್ನ ಕೂಡ ಪರಿಶೀಲಿಸಬೇಕಾಗತ್ತೆ. ದೇಶದಲ್ಲಿ ಇದೇ ಮೊದಲ ಬಾರಿಗೆ ಈ ಥರದೊಂದು ಪ್ರಕರಣ ನಡೆದಿರುವಂಥದ್ದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಆ ವಿಚಾರ ನಡೀತಲ್ಲ ಅನ್ನುವಂಥದ್ದು ಈ ಒಂದು ಬೇಸರಕ್ಕೆ ಕಾರಣವಾಗ್ತಾ ಇರೋದು. ಇಲ್ಲಿ ಪ್ರಾಥಮಿಕ ಹಂತದಲ್ಲಿ ಸಾವು ಹೇಗೆ ಸಂಭವಿಸ್ತು ಅಂತ ನೋಡಿದಾಗ, ಗೋಮಾಂಸಕ್ಕೆ ವಿಷವನ್ನು ಬೆರೆಸಿ, ಅಂದರೆ ಬೇಕಂತಲೇ ಉದ್ದೇಶಪೂರ್ವಕವಾಗಿಯೇ ಈ ಒಂದು ಪ್ರಾಣಿ ಸಾಯಬೇಕು ಅನ್ನುವಂಥ ನಿಟ್ಟಿನ ಪ್ರಯತ್ನ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಗೋಮಾಂಸಕ್ಕೆ ವಿಷವನ್ನು ಬೆರೆಸಿ ಹುಲಿಗಳನ್ನು ಕೊಂದಿದ್ದಾರಾ ಅನ್ನೋ ಪ್ರಶ್ನೆ. ಅರಣ್ಯದಲ್ಲಿ ಹಸು ಮೇಯಿಸುವಂತ ಕಾಡಂಚಿನ ಗ್ರಾಮಸ್ಥರಿದ್ದಾರೆ. ಈ ವೇಳೆ ಹುಲಿ ದಾಳಿಗೆ ಹಸುವೊಂದು ಬಲಿಯಾದಂಥ ಶಂಕೆ ಇದೆ. ಹಸು ಸಾವಿನಿಂದ ಕೆರಳಿ ವಿಷವಿಟ್ಟು ಹುಲಿಗಳ ಹತ್ಯೆಯನ್ನು ಮಾಡಲಾಗಿದೆ ಅನ್ನೋದನ್ನ ಈಗ ಹೇಳಲಾಗ್ತಾ ಇದೆ. ಹುಲಿ ತಿಂದು ಬಿಟ್ಟು ಹೋದ ಗೋಮಾಂಸದಲ್ಲಿ ವಿಷವನ್ನು ಬೆರಕೆ ಮಾಡಿರಬಹುದು. ಹುಲಿ ತನ್ನ ಮರಿಗಳೊಂದಿಗೆ ವಾಪಸ್ ಬಂದಂಥ ಸಂದರ್ಭದಲ್ಲಿ ಇದೇ ಮಾಂಸವನ್ನ ಸೇವಿಸಿದೆ. ಆ ಕಾರಣಕ್ಕಾಗಿ ಈ ಡೆತ್ಗಳಾಗಿದೆ ಅನ್ನೋದನ್ನ ಈಗ ಹೇಳಲಾಗ್ತಾ ಇದೆ. ಬಟ್ ಅದನ್ನು ದೃಢಪಡಿಸಬೇಕಾಗತ್ತೆ. ನಿಖರ ಮಾಹಿತಿ ಅನ್ನೋದು ಸಿಗಬೇಕಾಗತ್ತೆ. ನೋಡಿ, ಕಾಡಂಚಿನ ಗ್ರಾಮಗಳಲ್ಲಿ ಗ್ರಾಮಸ್ಥರಿಗೆ ಏನು ಮಾಡ್ತಾರೆ, ತಮ್ಮ ಜೀವನಕ್ಕೆ ಆಧಾರ ಆಗಿರುವಂಥ ಈ ಹಸುಗಳನ್ನು, ಅದರಿಂದ ಹಾಲು ಕೊಡುತ್ತೆ ಅಥವಾ ವ್ಯವಸಾಯಕ್ಕೆ ಬಳಕೆ ಮಾಡ್ಕೊಳ್ತಾ ಇರ್ತಾರೆ, ಅವುಗಳನ್ನು ಈ ಮೇಯಿಸೋದಕ್ಕೆ ಅಂತ ಅಂದ್ಬಿಟ್ಟು ಹೊರಗಡೆ ಬಿಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ಹುಲಿ ಆ ಒಂದು ಹಸುವಿನ ಅಟ್ಯಾಕ್ ಮಾಡಿದೆ. ಇದರಿಂದ ಆ ಹಸು ಸಾವನ್ನಪ್ಪಿದೆ. ಇದರಿಂದ ಕೋಪಗೊಂಡು ಆಕ್ರೋಶಭರಿತವಾಗಿ ನಮ್ಮ ಹಸುವನ್ನೇ ಈ ರೀತಿಯಾಗಿ ಹುಲಿ ಕೊಂದುಬಿಟ್ಟಿದೆ, ಹುಲಿಗೆ ತಕ್ಕ ಪಾಠ ಕಲಿಸ್ಬೇಕು, ಶಾಸ್ತಿ ಮಾಡಬೇಕು ಅಂತ ಹೇಳಿ ಆ ಅರ್ಧ ತಿಂದು ಬಿಟ್ಟು ಹೋದಂಥ ಗೋಮಾಂಸಕ್ಕೆ ವಿಷವನ್ನು ಬೆರೆಸಿ ಅಲ್ಲಿಂದ ಹೋಗಿರೋದು. ಈ ಹುಲಿ ತನ್ನ ಮಕ್ಕಳೊಂದಿಗೆ ಬಂದಂಥ ಸಂದರ್ಭದಲ್ಲಿ, ಮರಿಗಳನ್ನು ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅರ್ಧ ಇತ್ತಲ್ಲ ಆ ಗೋಮಾಂಸ, ಅದನ್ನು ಸೇವಿಸಿ ಈ ರೀತಿಯಾಗಿ ಹುಲಿ ಸಾವನ್ನಪ್ಪಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇದು ಪ್ರಾಥಮಿಕ ಹಂತದಲ್ಲಿ ಸಿಗ್ತಾ ಇರುವಂಥ ಮಾಹಿತಿ. ನಿಖರವಾಗಬೇಕಾಗತ್ತೆ, ದೃಢಪಡಬೇಕಾಗತ್ತೆ. ಈ ಬಗ್ಗೆ ಸಮಿತಿ ರಚನೆ ಆಗಿದೆ, ತನಿಖೆ ನಡೆಸಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಪೋಸ್ಟ್ಮಾರ್ಟಮ್ಗಳು ಆಗ್ತಾ ಇದೆ. ಈ ಎಲ್ಲ ರಿಪೋರ್ಟ್ ಬಂದ ನಂತರ ತಾಯಿ ಮರಿಗಳು ಸೇರಿದಂತೆ ಈ 5 ಹುಲಿಗಳ ಸಾವು ಪ್ರಕರಣದಲ್ಲಿ ಏನು ರಿಪೋರ್ಟ್ ಬರುತ್ತೆ ಅನ್ನೋದ್ರ ಮೇಲೆ ನಿಜಾಂಶ ಗೊತ್ತಾಗುತ್ತೆ. ಈಗಾಗಲೇ ತನಿಖೆಗೆ ಉನ್ನತ ಸಮಿತಿಯನ್ನು ರಚಿಸಿ ವರದಿಯನ್ನು ನೀಡೋಕೆ ಸೂಚನೆ ನೀಡಲಾಗಿದೆ. PCCF BP ರವಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ತನಿಖೆ ನಡೆಯೋದು. 14 ದಿನದಲ್ಲಿ ವರದಿಯನ್ನು ನೀಡಬೇಕು ಅಂತ ಅರಣ್ಯ ಇಲಾಖೆ ಸೂಚನೆ ಕೊಟ್ಟಿದೆ. ತನಿಖಾ ಸಮಿತಿಯಲ್ಲಿ APCCF ಶ್ರೀನಿವಾಸುಲು, ಚಾಮರಾಜನಗರ ವೃತ್ತದ CCFOT ಹಿರಾವಲಾಲು, ವನ್ಯಜೀವಿ ತಜ್ಞ ಡಾಕ್ಟರ್ ಸಂಜಯ್ ಗುಬ್ಬಿ ಮತ್ತಿತರ ತಂಡ ಇದರಲ್ಲಿ ಈ ಸಮಿತಿಯಲ್ಲಿ ಇದೆ. ಈಗ ತನಿಖೆಯನ್ನು ಮಾಡಬೇಕಾಗತ್ತೆ. ಹೇಗಾಯಿತು, ಏನು ಎತ್ತ ಅನ್ನೋದೆಲ್ಲವನ್ನು ಕೂಡ ತನಿಖೆ ನಡೆಸಬೇಕಾಗತ್ತೆ. 14 ದಿನದಲ್ಲಿ ವರದಿ ಕೊಡುವಂತೆ ಸೂಚಿಸಿರುವಂಥ ಹಿನ್ನೆಲೆಯಲ್ಲಿ ತನಿಖೆ ಚುರುಕು ಪಡ್ಕೊಳ್ಳುತ್ತೆ. ಒಂದು ವೇಳೆ ವಿಷ ಹಾಕಿಯೇ ಸಾಯಿಸಲ್ಪಟ್ಟಿದೆ ಅನ್ನೋದು ಗೊತ್ತಾಯಿತು ಅಂದರೆ ಇದು ಆಘಾತಕಾರಿ ಬೆಳವಣಿಗೆ. ಯಾಕಂದರೆ ಈಗಾಗಲೇ ನಾವು ಗಮನಿಸ್ತಿದ್ದೀವಿ, ಆನೆ ಆಗಿರ್ಬೋದು, ಹುಲಿ ಆಗಿರ್ಬೋದು, ಕಾಡಂಚಿನಲ್ಲಿ ಇರುವಂಥ ಗ್ರಾಮಗಳಿಗೆ ಈ ಕಾಡ ಪ್ರಾಣಿಗಳ ಹಾವಳಿ ದೈನಂದಿನವಾಗಿ ಇದ್ದೇ ಇದೆ. ಹಾಗಂತ ಈ ಹಂತಕ್ಕೆ, ಸಾಯಿಸುವ ಹಂತಕ್ಕೆ ಹೋಗ್ತಾರೆ ಅಂತ ಅಂದಾಗ ಇದು ಒಳ್ಳೆ ಬೆಳವಣಿಗೆ ಅಲ್ಲ.
ಇದಕ್ಕೆ ಕಡಿವಾಣವನ್ನು ಹಾಕಲೇಬೇಕಾಗತ್ತೆ, ಕ್ರಮವನ್ನು ಕೈಗೊಳ್ಳಲೇಬೇಕಾಗತ್ತೆ, ಮತ್ತೆ ಯಾರು ಈ ಥರದ ತಪ್ಪುಗಳನ್ನು ಮಾಡಿದ ಹಾಗೆ ನೋಡಿಕೊಳ್ಳಲೇಬೇಕಾಗತ್ತೆ. ಹಾಗಾಗಿ ಸಮಿತಿ ಏನು ಹೇಳುತ್ತೆ, ತನಿಖೆ ಹೇಗೆ ನಡೆಯುತ್ತೆ, ಇದು ಬಹಳ ಮುಖ್ಯ ಆಗಿರೋದು ಈಗ. ನೋಡಿ, ಹುಲಿಗಳ ಸಂತತಿ ಕಡಿಮೆ ಆಗ್ತಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಕೋಟಿ ಕೋಟಿ ಅನುದಾನಗಳ ನಡುವೆ ಈ ಹುಲಿ ಸಂರಕ್ಷಣಾ ಅಥವಾ ಇದಕ್ಕೆಲ್ಲದಕ್ಕೂ ಕೂಡ ಸಾಕಷ್ಟು ರೀತಿಯಾದಂಥ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಅದಕ್ಕೆ ಅಂತ ಕೋಟಿ ಕೋಟಿ ಅನುದಾನವನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡ್ತಾರೆ. ಆದರೆ ಈ ರೀತಿಯಾಗಿ ಹುಲಿಗಳನ್ನು ವಿಷ ಹಾಕಿಸಿ ಸಾಯಿಸ್ತಾರೆ ಅಂತ ಅಂದಾಗ ಇದೊಂದು ಆತಂಕಕ್ಕೆ ಕಾರಣವಾಗೋದು. ನೋಡಿ, ಈ ಹುಲಿಗಳನ್ನು ಸಂರಕ್ಷಿಸಿ ಅವುಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತಿರ್ಬೇಕಾದ್ರೆ ಈ ರೀತಿಯಾದಂಥ ಬೆಳವಣಿಗೆ ಆಘಾತಕಾರಿ. ಈ ಬಗ್ಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯರು ಸಂಕೇತ್ ಪೂವಯ್ಯ ಅವರು ಫೋನ್ ಸಂಪರ್ಕದಲ್ಲಿ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಆಲ್ರೆಡಿ ನಿಮ್ಮ ಗಮನಕ್ಕೆ ಈ ವಿಚಾರ ಬಂದಿದೆ ಅಂತ ಭಾವಿಸ್ತೇನೆ. ಹೌದು. ಬಟ್ ಇದೊಂದು ಆಘಾತಕಾರಿ ಬೆಳವಣಿಗೆಯೂ ಹೌದು. ಮತ್ತೆ ಅರಣ್ಯ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಕೂಡ ಪ್ರಶ್ನೆ. ಯಾಕಂದ್ರೆ ನಾವು ಈ ಹುಲಿಗಳ ಸಂರಕ್ಷಣೆಗೆ ಅಂತಾನೆ ನಾನಾ ಯೋಜನೆಗಳನ್ನು ತರ್ತಾ ಇದ್ದೀವಿ, ಅನುದಾನಗಳನ್ನು ಬಿಡುಗಡೆ ಮಾಡ್ತಿದ್ದಾರೆ. ಬಟ್ ಒಂದೇ ದಿನ 5 ಹುಲಿಗಳು ಸಾವನ್ನಪ್ಪುತ್ತೆ ಅಂತ ಅಂದ್ರೆ ಏನ್ ಸಮಸ್ಯೆ, ಏನ್ ಫಾಲ್ಟ್ ಅಂತ ಅನ್ಸುತ್ತೆ ಸರ್ ನಿಮಗೆ? ಅಲ್ಲ, ಈಗ ಇದರಲ್ಲಿ ಹಲವಾರು ಗಂಭೀರ ಸಮಸ್ಯೆಗಳಿದೆ. ಆದ್ರೆ ನೀವು ಹೇಳುವಂತದ್ದು ಸರಿಯಾಗಿದೆ. ಈಗ ಅರಣ್ಯ ಇಲಾಖೆ ನಿರ್ಲಕ್ಷ್ಯ ಏನಿದೆ, ಇದು ಈಗ ಅಂತ ಅಲ್ಲ, ಸುಮಾರು 10-20 ವರ್ಷದಿಂದ ಇದು ನಡೀತಾ ಇದೆ, ಎದ್ದು ಕಾಣ್ತಾ ಇದೆ. ಒಂದು. ಎರಡನೇದು, ಈಗ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಕೂಡ ಇದೆ. ಅದರಿಂದಲೂ ಕೂಡ ಈಗ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದಿಂದ ತಾವೇ ಹೇಳಿದಾಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬಿಡುಗಡೆ ಆಗ್ತದೆ ಈ ಸಂರಕ್ಷಣೆಗೋಸ್ಕರ. ಆದ್ರೆ ಅದನ್ನ ವೈಜ್ಞಾನಿಕವಾಗಿ ಮಾಡ್ತಾ ಇದಾರ ಇಲ್ಲ ಅಂತಕ್ಕಂಥ ಪ್ರಶ್ನೆ. ಇವತ್ತದು ಸ್ಪಷ್ಟವಾಗಿ ನಿರ್ಲಕ್ಷ್ಯ ಇದೆ, ಅದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಈ ಸಾವು ಕೂಡ ಒಂದು ಕಾರಣ ಇದೆ. ಮತ್ತೆ ಈ ತರ ಹಲವಾರು ಘಟನೆಗಳಾದಂತ ಸಂದರ್ಭದಲ್ಲೂ ಕೂಡ ಸರಿಯಾದಂತ ರೀತಿನಲ್ಲಿ ತನಿಖೆ 10-20 ವರ್ಷದಿಂದ ನೋಡ್ತಾ ಇದೀವಲ್ಲ, ಸರಿಯಾದ ರೀತಿನಲ್ಲಿ 2 ದಿವಸ ಅದು ಸುದ್ದಿ ಆಗ್ತದೆ ಹೊರತು ಸರಿಯಾದ ರೀತಿನಲ್ಲಿ ಅವರು ತನಿಖೆಯನ್ನ ಮಾಡ್ತಕ್ಕಂಥದ್ದು, ಸರಿಯಾದಂತ ವರದಿಯನ್ನ ಕೊಡ್ತಕ್ಕಂಥದ್ದು, ಮತ್ತೆ ಅದಕ್ಕೆ ಅದು ಮುಂದೆ ಈ ತರ ದುರ್ಘಟನೆಗಳು ನಡೀದೇ ಇರ್ತಕ್ಕಂಥ ಇದರಲ್ಲಿ ಅವರು ತೀರ್ಮಾನಗಳನ್ನ ತಗೊಳ್ಳುವಂಥದ್ದು ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ನನ್ನ ಭಾವನೆ. ಸರ್, ಈಗ ನಮ್ಮ ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ ಈ ಬಂಡೀಪುರ, ನಾಗರಹೊಳೆ, ಭದ್ರಾ, ಕಾಳಿ ಮತ್ತು ಬಿಳಿಗಿರಿ ರಂಗನ ದೇವಸ್ಥಾನ ಇಲ್ಲೆಲ್ಲ ಹುಲಿ ಸಂರಕ್ಷಿತ ಪ್ರದೇಶಗಳು ಅಂತ ನಿರ್ಮಾಣ ಏನೋ ಆಗಿದೆ. ಬಟ್ ಸ್ಥಳೀಯ ಮಟ್ಟದಲ್ಲಿ ಈ ಸಮುದಾಯಗಳೊಂದಿಗೆ ಕಾಂಟ್ಯಾಕ್ಟ್ನಲ್ಲಿ ಇರುವಂಥದ್ದು ಅರಣ್ಯ ಇಲಾಖೆ ಅಥವಾ ಹುಲಿ ಸಂರಕ್ಷಣೆ ಯಾಕೆ ಮಾಡಬೇಕು ಅಂತ ಅರಿವು ಮೂಡಿಸೋದ್ರಲ್ಲಿ ವಿಫಲ ಆಗ್ತಾ ಇದೆ ನಮ್ಮ ಅರಣ್ಯ ಇಲಾಖೆ. ಆ ಕಾರಣಕ್ಕೆ ಈ ಥರ ಸಾವುಗಳು ಸಂಭವಿಸ್ತಾ ಇದೆ ಅಂತ ಅನ್ಸಲ್ವಾ ಸರ್? ಖಂಡಿತ ನೀವು ಹೇಳುವಂತದ್ದು ಸತ್ಯ ಇದೆ. ಮತ್ತೆ ಅದಕ್ಕಿಂತ ಕೆಲವು ಸತ್ಯಗಳಿದೆ. ಈ ಅರಣ್ಯ ಇಲಾಖೆ ಇದೆಯಲ್ಲ, ಇದ್ರೊಳಗೆ ಈ ಕಾಡಿನ ಒಳಗೇನೆ ಒಂದು ಕತ್ತಲ ಜಗತ್ತಿದೆ. ಯಾಕೆಂತ ಹೇಳಿದ್ರೆ ನೋಡಿ, ಈಗ 20-25 ವರ್ಷದಿಂದ ಇದನ್ನ ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ. ಈಗ ನೋಡಿ, 563 ಹುಲಿ ಇದೆ ಅಲ್ಲಿ ಕರ್ನಾಟಕದಲ್ಲಿ. ಈಗ ಮಧ್ಯಪ್ರದೇಶ ಬಿಟ್ರೆ ನಮ್ಮ ದೇಶದಲ್ಲಿ 2ನೇ ಹೆಚ್ಚು ಹುಲಿಗಳ ಸಂಖ್ಯೆ ಇರ್ತಕ್ಕಂಥ ರಾಜ್ಯ ಅಂದ್ರೆ ಅದು ಕರ್ನಾಟಕ ರಾಜ್ಯ. ನಮ್ಮಲ್ಲಿ ಸುಮಾರು 5 ಹುಲಿ ಸಂರಕ್ಷಿತ ಪ್ರದೇಶಗಳಿದೆ, ಸುಮಾರು 32 ವನ್ಯಜೀವಿ ಘಟಕಗಳಿದೆ. ಈಗ ಏನಾಗಿದೆ, ಈಗ ಹುಲಿ ಯಾಕೆ ಜನವಸತಿ ಪ್ರದೇಶಕ್ಕೆ ಬರ್ತಾ ಇದೆ ಅಂತ ಹೇಳ್ತಕ್ಕಂಥ ಒಂದು ಪ್ರಶ್ನೆ. ಅದಕ್ಕೆ ಸರಿಯಾದಂತ ರೀತಿಯಲ್ಲಿ ಉತ್ತರ ಇವತ್ತು ಕೂಡ ಇಲಾಖೆಯಲ್ಲಿ ಇಲ್ಲ. ಮತ್ತೆ ಬರ್ತಕ್ಕಂತ ಹುಲಿಯನ್ನ ಯಾವ ರೀತಿ ವೈಜ್ಞಾನಿಕವಾಗಿ ಕಾರ್ಯಾಚರಣೆ ಮಾಡಿ, ಈಗ ಎಷ್ಟೋ ಕಡೆ ನೋಡಿ, ಈಗ ನಾಗರಹೊಳೆ ಅಂತಕ್ಕಂಥದ್ದು ಈಗ ಸುಮಾರು 138 ಹುಲಿಗಳು ನಾಗರಹೊಳೆಯಲ್ಲೇ ಇದೆ. ಅಷ್ಟು ಹುಲಿಗಳನ್ನ ಇಡ್ತಕ್ಕಂತ ಪ್ರದೇಶ ಅಲ್ಲಿ ಇಲ್ಲ. ಯಾಕೆಂತ ಹೇಳಿದ್ರೆ ಭೌಗೋಳಿಕವಾಗಿ ಅಷ್ಟು ಜಾಗ, ಅಷ್ಟು ಹುಲಿಗಳನ್ನ ಇಟ್ಕೊಳ್ಳೋದಕ್ಕಿಲ್ಲ. ಅದನ್ನ ವೈಜ್ಞಾನಿಕವಾಗಿ ಬೇರೆ ವನ್ಯಜೀವಿ ಭಾಗಗಳಿಗೆ ಅದನ್ನ ನಾವು ರಾಜ್ಯದಲ್ಲಿ ಪುನರ್ವಸತಿ ಮಾಡ್ಬೇಕಾದಂತ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಯಾವ್ದಾದ್ರು ನೋಡ್ತಾ ಇದ್ದಾರಾ? ಇಲ್ಲ, ಸಂಪೂರ್ಣವಾಗಿ
ವಿಫಲರಾಗಿದ್ದಾರೆ. ಮತ್ತೆ ಇಲ್ಲಿ ಬರೀ ಏನು ಈ ವಯಸ್ಸಾಗಿರೋ ಹುಲಿಗಳು ಸುಮಾರು 15 ವರ್ಷ ಬದುಕ್ತವೆ, ತಮಗ್ ಗೊತ್ತಿದೆ. ಈಗ ಸುಮಾರು 8-9 ವರ್ಷ ಆದ್ಮೇಲೆ ಅದಕ್ಕೆ ಬೇಟೆ ಆಡ್ತಕ್ಕಂತ ಶಕ್ತಿ ಕಡಿಮೆ ಆದಂತ ಸಂದರ್ಭದಲ್ಲಿ ಅದು ಹೊರಗಡೆ ಬರ್ತದೆ ಅಂತ ಹೇಳ್ತಕ್ಕಂಥದ್ದು, ಅಥವಾ ರೈತರ ಕೃಷಿ ಭೂಮಿಗೆ ಬರ್ತದೆ, ಕೊಟ್ಟಿಗೆಗೆ ತಲುಪ್ತದೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಇದೆಯಲ್ಲ. ಈಗ ಅದು ಮಾತ್ರ ಅಲ್ಲ, ಈಗ 2, 3, 4 ವರ್ಷದ ಹುಲಿಗಳು ಕೂಡ ಹೊರಗಡೆ ಬಂದಿದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅದಕ್ಕೆ ವಾಸಸ್ಥಾನದ ಏನು ತೀವ್ರವಾದಂತ ಒಂದು ಕೊರತೆ ಇದೆ. ಇದನ್ನೆಲ್ಲ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಮತ್ತೆ ಕಾರ್ಯಾಚರಣೆಗಳು ಕೂಡ ಈಗ ನೋಡಿ, ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರಗಳು ಏನು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಇದೆಯಲ್ಲ, ಅವರು ಕೊಡ್ತಕ್ಕಂತ ಮಾನದಂಡಗಳಲ್ಲಿ ಸಂಪೂರ್ಣವಾಗಿ ಇಲ್ಲಿ ಕಾರ್ಯಾಚರಣೆಯನ್ನು ಮಾಡಕ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ಕ್ಯಾಮ್ರಾವನ್ನ ಅಳವಡಿಸಿ ಅಂತ ಹೇಳ್ತಾರೆ. ಒಂದು ಕೊಟ್ಟಿಗೆಗೆ ಬಂದು ಒಂದು ಹಸುವನ್ನ ಅಥವಾ ಒಂದು ಕರುವನ್ನು ಕೊಲ್ತು ಅಂದಾಗ ಕ್ಯಾಮ್ರಾಗಳನ್ನ ಅಳವಡಿಸಿ ಆಮೇಲೆ ಅದನ್ನ ಆ ಹುಲಿಯ ಚಿತ್ರವನ್ನ ನೋಡಿ ನಾವು ಅದರ ವಯಸ್ಸಿನ ಆಧಾರದ ಮೇಲೆ ನಾವು ಅದಕ್ಕೆ ಮದ್ದನ್ನ ಕಳಿಸ್ತೀವಿ. ಆಮೇಲೆ ನೀವು ಅದನ್ನ ಏನು ಅರವಳಿಕೆಯನ್ನ ಅಳವಡಿಸಿ ಆಮೇಲೆ ನೀವು ಅದನ್ನ ಪುನರ್ವಸತಿ ಮಾಡೋದು ಅಂತ ಹೇಳಿದಾಗ 1 ವಾರ ಆಗ್ತದೆ. ಹುಲಿ ಇರ್ತದ ಅಲ್ಲಿ, ಆ ಜಾಗದಲ್ಲಿ ಇರ್ತದ? ನೋಡಿ, ಇದನ್ನೆಲ್ಲ ನಾವು ಏನು ವಾಸ್ತವಿಕತೆ ನೋಡಿದಂತ ಸಂದರ್ಭದಲ್ಲಿ ಇದೆಲ್ಲ ಆಗದೆ ಇರ್ತಕ್ಕಂಥ ಕೆಲಸಗಳು. ಆದ್ರಿಂದ ನಿಯಮಗಳನ್ನ ಮಾಡತಕ್ಕಂಥದ್ದು ಒಂದು ಏನು ಕೇಂದ್ರ ಪರಿಸರ ಮಂತ್ರಿ ಮಂಡಲ ಇರಲಿ ಅಥವಾ ರಾಜ್ಯದ ನಮಗೆ 17 ರಾಜ್ಯಗಳಲ್ಲಿ ಸಮಸ್ಯೆ ಇದೆ. ಈಗ ಸುಮಾರು ನೋಡಿ, ಪ್ರಾಣಿ ಮತ್ತೆ ಮಾನವನ ಸಂಘರ್ಷದಲ್ಲಿ ಸುಮಾರು 56,000 ಜನ, ಇವತ್ತು ನಾನು ನಿಮ್ ಜೊತೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ 56,000 ಜನ ಅಂಗವೈಫಲ್ಯತೆಯಲ್ಲಿದ್ದಾರೆ. ಇದು ಆನೆ ಇರ್ಬೋದು, ಹುಲಿ ಇರ್ಬೋದು, ಮತ್ತೊಂದು ಇರ್ಬೋದು. ಆದ್ರೆ ಇಲ್ಲಿ ಏನಾಗಿದೆ, ಅರಣ್ಯ ಇಲಾಖೆಯ ಬೇಜವಾಬ್ದಾರಿತನ ಎದ್ದು ಕಾಣ್ತಾ ಇದೆ. ಇವರಿಗೆ ಕಾರ್ಯಾಚರಣೆ ಮಾಡತಕ್ಕಂತ ಸಂದರ್ಭದಲ್ಲಿ ಅದನ್ನ ವೈಜ್ಞಾನಿಕವಾಗಿ ಮಾಡತಕ್ಕಂತ ಇಚ್ಛಾಶಕ್ತಿಯ ತೀವ್ರವಾದಂತ ಕೊರತೆ ಇದೆ. ಮತ್ತೆ ಇಲ್ಲಿ ಏನಾಗಿದೆ, ಕೆಲವೊಂದು ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಸಂಘರ್ಷ ಈಗ ನೋಡಿ, ನಮ್ಮ ರಾಜ್ಯದಲ್ಲಿ ಸುಮಾರು 6-7 ಜಿಲ್ಲೆಯಲ್ಲಿ ಸಂಘರ್ಷದ ತೀವ್ರವಾದಂತ ಸಮಸ್ಯೆ ಇದೆ. ಅದು ಕೊಡಗು ಜಿಲ್ಲೆ ಇರ್ಬೋದು, ಹಾಸನ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಇಂತಹ ಪ್ರದೇಶಗಳಲ್ಲಿ ತೀವ್ರವಾದಂತ ಇದೆ. ಇವರು ನೋಡಿ, ಈ ವರ್ಗಾವಣೆ ಮಾಡಿಸ್ಕೊಂಡು ಬರ್ತಾರೆ, ಶಿಫಾರಸುಗಳನ್ನ ಮಾಡಿಸ್ಕೊಂಡು ಇಂಥ ಜಿಲ್ಲೆಗಳಿಗೆ ವರ್ಗಾವಣೆ ಮಾಡಿಸ್ಕೊಂಡು ಬರ್ತಾರೆ. ಆದ್ರೆ ಇಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಕೆಲಸ ಮಾಡ್ಬೇಕು. ಆ ಕೆಲಸ ಮಾಡ್ತಕ್ಕಂಥ ಇಚ್ಛಾಶಕ್ತಿ ಅವ್ರಿಗಿಲ್ಲ. ಆದ್ರೆ ವರ್ಗಾವಣೆ ಮಾಡ್ಕೊಂಡು ಬರ್ತಾರೆ. ಇಂಥ ಜಿಲ್ಲೆಗಳಲ್ಲಿ ಈಗ ಹುಲಿ ಏನು ದುರ್ಘಟನೆ ಆಯ್ತು, ಹುಲಿ ಸಾವಾಯ್ತು ಅಂತ ಪ್ರದೇಶದಲ್ಲಿ ನೋಡಿ, ಸೈನ್ಯದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ, ಪೊಲೀಸ್ ಇಲಾಖೆಯಲ್ಲಿ 24 ಗಂಟೆ ಕೆಲಸ ಮಾಡ್ತಾರೆ. ಆ ರೀತಿ ಕೆಲಸ ಮಾಡ್ತಕ್ಕಂಥ ಮನಸ್ಥಿತಿ ಇರೋರು ಮಾತ್ರ ಇಲ್ಲಿಗೆ ಬರ್ಬೇಕು, ಅಥವಾ ಸರ್ಕಾರಗಳು ಅಂತವ್ರನ್ನ ಮಾತ್ರ ಇಲ್ಲಿಗೆ ಒಳ್ಳೆಯ ಒಂದು ಏನು ಸೇವಾ ಮನೋಭಾವ ಇರ್ತಕ್ಕಂಥ ಅಧಿಕಾರಿಗಳನ್ನ ಮಾಡ್ಬೇಕು. ಮತ್ತೆ ಇನ್ನೊಂದು ಏನಾಗಿದೆ ನೋಡಿ, ಇದೆಲ್ಲ ವಿಚಾರಗಳು ಒಂದಕ್ಕೊಂದು ಸಮಸ್ಯೆ, ಇದು ಒಂದಕ್ಕೊಂದು ಇದಾಗಿ ಸಮಸ್ಯೆ ಆಗಿರ್ತಕ್ಕಂಥದ್ದು. ಯಾಕೆ ಹೇಳ್ತೀನಿ ಅಂದ್ರೆ, ಈಗ ಯಾರು ಪ್ರಕೃತಿಯನ್ನ ಕಾವಲು ಕಾಯ್ತಿರ್ತಕ್ಕಂಥ ಮಕ್ಕಳು ಯಾರು, ಪವಿತ್ರವಾದಂತ ಕೆಲಸ ಮಾಡ್ತಕ್ಕಂಥವ್ರು, ಮುಂಚೂಣಿಲಿ ನಿಂತು ಕೆಲಸ ಮಾಡ್ತಕ್ಕಂಥ ಇರೋರು ಯಾರು, ಇವ್ರನ್ನೆಲ್ಲ ಹೊರಗುತ್ತಿಗೆಯಲ್ಲಿ ತಗೊಳ್ತಾ ಇರ್ತಕ್ಕಂಥವ್ರು. ಇವರು ಕಾಯಂ ಇದಲ್ಲ. ಈಗ ಕಳ್ಳಬೇಟೆ ತಡೆ ಶಿಬಿರದಲ್ಲಿ ಆಂಟಿ ಪೋಚಿಂಗ್ ಕ್ಯಾಂಪ್ ಅಂತ ಹೇಳ್ತೀವಲ್ಲ, ಅಲ್ಲಿ ಇರ್ಬೋದು, ಅಥವಾ ಚಾಲಕರು ಅತಿ ಹೆಚ್ಚು ಕೆಲಸ ಮಾಡ್ತಕ್ಕಂಥವ್ರು, ಪರಿಣಿತಿಯ ಕೆಲಸ ಚಾಲಕರೇ ಇರ್ಬೋದು, ಅಥವಾ ಈಗ ಆನೆ ವಿಚಾರದಲ್ಲಿ ಕ್ಷಿಪ್ರ ಕಾರ್ಯಪಡೆ RRT ಅಂತ ಹೇಳ್ತೀವಲ್ಲ, ಅಥವಾ ಆನೆ ಕಾರ್ಯಪಡೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್, ಇವ್ರನ್ನೆಲ್ಲ ಏನಾಗಿದೆ, ಹಳೇಬರೆಲ್ಲ ಅನುಭವ ಇರೋರ್ನ ಹೊರಗುತ್ತಿಗೆ ಅಂತ ಮಾಡಿ ಅವರಿಗೆ ತೀವ್ರವಾದ ಅನ್ಯಾಯ ಮಾಡೋದು ಒಂದಾದ್ರೆ, ಹೊಸದಾಗಿ ನೇಮಕ ಮಾಡೋರ್ನ ಯಾರನ್ನ ಈ ನಿನ್ನೆ ಮೊನ್ನೆ ಕಾಲೇಜು ಶಾಲೆಯಿಂದ ಬಿಟ್ಟು ಬಂದಿರೋ ಮಕ್ಕಳನ್ನೆಲ್ಲ ತಗೊಳ್ತಾ ಇದಾರೆ. ಅವರಿಗೆ ತರಬೇತಿಯನ್ನು ಕೊಡ್ತಾ ಇಲ್ಲ. ಮತ್ತೆ 8 ಗಂಟೆ ಕೆಲಸ ಮಾಡಬೇಕು, ಅವರಿಗೆ 24 ಗಂಟೆ ಅವ್ರ ಕೈಲಿ ದುಡಿಸ್ಕೊಳ್ತಾ ಇದ್ದಾರೆ. ವಾರಕ್ಕೆ ಒಂದ್ ದಿವಸ ರಜಾ ಕೂಡ ಕೊಡ್ತಾ ಇಲ್ಲ. ಈ ರೀತಿ ಎಲ್ಲ ಮಾಡಿದ್ರೆ ಯಾವ ರೀತಿ ಸಂರಕ್ಷಣೆ ಮಾಡಕ್ ಆಗ್ತದೆ? ನಾವು ಇದನ್ನ ಆತ್ಮಪೂರ್ವಕವಾಗಿ ಮಾತಾಡ್ಬೇಕಲ್ಲ, ಸತ್ಯಾಸತ್ಯತೆಗಳನ್ನ ನಾವು ಮಾತಾಡ್ಬೇಕಲ್ಲ. ಇದನ್ನೆಲ್ಲ ಇಟ್ಕೊಂಡು ಎಲ್ಲೋ ಒಂದು ಕಡೆ ಸಾವಾದಾಗ ಇವರೆಲ್ಲ ಯಾವುದೋ ಒಂದು ವರದಿಯನ್ನ ಕೊಡ್ತಾರೆ. ಆ ವರದಿಗೆ ಯಾವ ವೈಜ್ಞಾನಿಕ ಆಧಾರಗಳನ್ನು ಕೂಡ ಇರೋದಿಲ್ಲ. 2 ದಿವಸ ಆದ್ಮೇಲೆ ಅವರು ತನಿಖೆ ಕೂಡ ಮಾಡೋದಿಲ್ಲ. ಇನ್ನೂ ಕೂಡ ಈ ತರ ನಡೀತಾನೆ ಹೋಗ್ತದಲ್ವಾ? ಓಕೆ, ಧನ್ಯವಾದ ಸರ್ TV5 ಜೊತೆಗೆ ಮಾತನಾಡಿದಕ್ಕೆ. ತಿಂಗಳಿಂದ ಅಲ್ಲಿ ಸ್ಟಾಫಿಗೆ ಪೇಮೆಂಟ್ ಮಾಡಿಲ್ಲ.
ಇವರೆಲ್ಲ ಪೆಟಿ ಕ್ಯಾಶ್ ಪೇಮೆಂಟ್ ಸ್ಟಾಫು, ಡೈಲಿ ವೇಜರ್ಸು. ಇವ್ರಿಗೆ 3 ತಿಂಗಳು ಸಂಬಳ ಕೊಟ್ಟಿಲ್ಲ. ಸಂಬಳ ಕೊಡ್ದವ್ರೆ ಇವರು ಹೇಗೆ ನಮ್ಮ ವಾಚರ್ಸ್ಗೆ ಕೆಲಸ ಮಾಡೋಕ್ಕೆ ಹೇಳ್ತಾರೆ. ಅಲ್ಲಿಗೊಬ್ಬರು ಕಾಂಟ್ರಾಕ್ಟರ್ ಇದ್ದರು, ಅವ್ರ ಕಡೆಯಿಂದ ಇದು ಪೇಮೆಂಟ್ ಆಗೋದು. ಅವ್ರಿಗೆ 2 ಕೋಟಿ ಏನೋ ಬ್ಯಾಲೆನ್ಸ್ ಇದೆ ಅಂದ್ಬಿಟ್ಟು ಅವರು ನಮ್ಮ ಕೈಗೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒದಗಿಸಿದ್ದಾರೆ. 3 ತಿಂಗಳ ಹಿಂದೆ ಇವರೆಲ್ಲ ಒಂದು 50 ಜನ ಸೇರಿಕೊಂಡು ಸ್ಟಾಫ್ ಹೋಗಿ ಪ್ರೊಟೆಸ್ಟ್ ಮಾಡಿದ್ದಾರೆ.